ವೆಲ್ಕಮ್ ಟು ಸುದ್ದಿ ಕಾಲ್ ಸೆಂಟರ್. ನಾನು ಪ್ರಗತ್. ಇವತ್ತು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಿರ್ದಳ್ಳಿ ತಾಂಡಕ್ಕೆ ಸುದ್ದಿ ಕಾಲ್ ಸೆಂಟರ್ ಪಯಣ ಬೆಳೆಸಿದೆ. ಜೀವ ಉಳಿಸಬೇಕಾಗಿರೋಂಥ ಜೀವಜಲವೇ ಇಲ್ಲಿನ ಜನರಿಗೆ ಮಾರಕವಾಗಿ ಮಾರ್ಪಟ್ಟಿದೆ. ಬನ್ನಿ ಇಲ್ಲಿನ ಜನರ ಸ್ಥಿತಿಗತಿಗಳೇನು, ಅವರ ಸಮಸ್ಯೆಗಳೇನು ಅಂತ ನೋಡ್ಕೊಂಬರೋಣ. ನೀರು ನಮ್ಮ ಜೀವಜಲ. ಮನುಷ್ಯನ ದಿನನಿತ್ಯದ ಅಗತ್ಯಗಳಲ್ಲಿ ಹೆಚ್ಚು ಕಡಿಮೆ ಮುಕ್ಕಾಲು ಭಾಗದಷ್ಟು ನೀರನ್ನು ಅವಲಂಬಿಸಿಯೇ ಇರುತ್ತೆ. ಬೆಳಿಗ್ಗೆ ಎದ್ದಾಗಲಿಂದ ಸ್ನಾನ, ಬಟ್ಟೆ, ತಿಂಡಿ, ಊಟ ಅಂತ ಹಿಡಿದು ಬಿಸಿಲಲ್ಲಿ ಬೆಂದು ಬಂದಾಗ ನಮ್ಮ ದೇಹ ತಣಿಸಿ ಸುಸ್ತು ನೀಗಿಸೋವರೆಗೂ ಈ ನೀರು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಬಂದು ಹೋಗುತ್ತೆ. ಜೀವ ತಣಿಸೋ, ಇನ್ನು ಕೆಲವೊಮ್ಮೆ ಜೀವ ಉಳಿಸೋ ಗುಣ ಇರೋದ್ರಿಂದಲೇ ಇದಕ್ಕೆ ಜೀವಜಲ ಅಂತ ನಾವು ಕರಿತೀವಿ. ನೀರಿನ ಬಗ್ಗೆ ಇಂಥದ್ದೊಂದು ಪೀಠಿಕೆ ಯಾಕಂತ ನೀವು ಯೋಚಿಸ್ತಿರ್ಬೋದು. ಹೌದು, ನಾವು ಇವತ್ತು ತಗೊಂಡಿರೋ ಸ್ಟೋರಿ ಸಹ ನೀರಿನ ವಿಚಾರದ ಕುರಿತಾದ್ದು. ಇಷ್ಟೆಲ್ಲ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಳಕೆಯಾಗೋ ಜೀವಜಲ ನೀರಲ್ಲೇ ವಿಷದ ಗುಣ ಇದ್ರೆ ಏನಾಗಬಹುದು? ಇದನ್ನ ಸ್ವಲ್ಪ ಊಹಿಸಿದ್ರೂ ಸಾಕು, ಒಂದು ಕ್ಷಣ ಮೈ ತರಗುಟ್ಟುತ್ತೆ. ಇವತ್ತು ನಾವು ತೋರ್ಸೋಕೆ ಹೊರಟಿರೋ ಸ್ಟೋರಿ ಸಹ ವಿಷಪೂರಿತ ರಾಸಾಯನಿಕ ಅಂಶವುಳ್ಳ ನೀರಿನ ಬಗ್ಗೆ. ಈ ನೀರನ್ನ ಕುಡಿದು ಪರಲೋಕ ಸೇರಿರೋರ ಬಗ್ಗೆ, ಹಾಗೆ ಮುಂದೆ ಸೇರೋಕೆ ಹೊರಟಿರೋರ ಬಗ್ಗೆ. ಇಂಥ ಒಂದು ವಿಚಿತ್ರಗಳ ಬೆನ್ನತ್ತಿ ನಾವು ಹೊರಟಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಿರ್ದಳ್ಳಿ ಎಂಬ ಊರಿನ ಲಂಬಾಣಿ ತಾಂಡಾದ ಕಡೆ. ತಾಲೂಕ್ ಸೆಂಟರ್ ಸುರಪುರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಸಿಗೋ ಈ ಊರು ನೀರಿನ ವಿಚಾರವಾಗಿ ಅಂಥದ್ದೊಂದು ಭಯಾನಕ ಕಾಯಿಲೆಯನ್ನ ಎದುರಿಸ್ತಿದೆ. ಈ ಊರಲ್ಲಿ ಒಬ್ಬಿಬ್ಬ ವ್ಯಕ್ತಿಗಳು ಈ ಕಾಯಿಲೆಯನ್ನ ಅನುಭವಿಸುತ್ತಿದ್ದಾರೆ ಅನ್ಕೋಬೇಡಿ. ಸುಮಾರು 90ಕ್ಕೂ ಹೆಚ್ಚು ಮನೆ ಇರೋ ಈ ತಾಂಡ 550ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದೆ. ಏನಿಲ್ಲ ಅಂದ್ರೂ ಮನೆಗೊಬ್ಬರು ಇಬ್ಬರಂತೆ ಈ ವಿಚಿತ್ರ ಕಾಯಿಲೆಗೆ ಗುರಿಯಾಗ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಅಕ್ಷರಶಃ ನರಕನಂತೆ ಕಾಣೋ ಈ ಕಿರ್ದಳ್ಳಿ ತಾಂಡದಲ್ಲಿ ಬಡತನ ಅನ್ನೋದು ಎದ್ದು ಕಾಣುತ್ತೆ. ಇಡೀ ತಾಂಡವನ್ನ ಒಂದ್ಸಲಿ ರೌಂಡ್ ಹಾಕಿದ್ರೂ ಸಾಕು, ನಿಜ ಬದುಕಿನ ದರ್ಶನವಾಗುತ್ತೆ. ಇನ್ನು ಈ ತಾಂಡದಲ್ಲಿ ಪ್ರಾಣ ಉಳಿಸುವಂತ ನೀರೇ ಪ್ರಾಣ ತೆಗಿತಾ ಇದೆ. ಹಾಗಾದ್ರೆ ಈ ನೀರಲ್ಲಿ ಇರೋ ವಿಷಕಾರಿ ಲವಣಾಂಶ ಯಾವುದು? ಇದರಿಂದ ಈ ಊರು ಏನೇನು ಅನುಭವಿಸಿದೆ, ಏನೇನು ಕಳ್ಕೊಂಡಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಅದಕ್ಕೂ ಮುಂಚೆ ಈ ತಾಯಿಯನ್ನೊಮ್ಮೆ ನೋಡಿ. ಇವರ ಹೆಸರು ಕಸ್ತೂರಿಬಾಯಿ ಅಂತ. ಈ ಕಸ್ತೂರಿಬಾಯಿ ಮೇಲ್ನೋಟಕ್ಕೇನೋ ನಿಮಗೆ ಯಾವುದೇ ತೊಂದರೆ ಇಲ್ಲದವರಂತೆ ಕಾಣಿಸಬಹುದು. ಆದರೆ ಇವರು ತಮ್ಮೊಳಗೆ ಅನುಭವಿಸ್ತಿರೋ ಯಾತನೆಯ ನೋವು ಮಾತ್ರ ಹೇಳಿ ತೀರುವಂಥದ್ದಲ್ಲ. ಸುಮಾರು 7-8 ವರ್ಷಗಳಿಂದ ಇವರು ಚರ್ಮರೋಗಕ್ಕೆ ಸಂಬಂಧಿಸಿದ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಈ ಚರ್ಮರೋಗ ಯಾಕೆ ಬಂತು ಅಂದ್ರೆ, ನಮ್ಗೆ ಸಿಗೋದು ಮತ್ತದೇ ವಿಷಕಾರಿ ಲವಣಾಂಶವುಳ್ಳಂತ ನೀರು. ಈ ನೀರನ್ನು ಕುಡಿದು ಕಸ್ತೂರಿಬಾಯಿ ಇಂಥದ್ದೊಂದು ನೋವನ್ನ ಅನುಭವಿಸ್ತಿದ್ದಾರೆ. ಎಷ್ಟು ವರ್ಷದಿಂದ ಈ ಊರಲ್ಲಿ ವಾಸ ಮಾಡ್ತಾ ಇದ್ದೀರಿ? ಈಗ 15 ವರ್ಷ ಐತ್ರಿ. ಈಗ ಇಲ್ಲಿ ಬಂದಿದ್ದ ಆಮೇಲೆ ಈ ಥರ ಆಗಿಬಿಟ್ಟದ್ರಿ ಸರ್. ಈ ಚರ್ಮರೋಗಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ವರ್ಷದಿಂದ ಕಾಯಿಲೆನ ಅನುಭವಿಸ್ತಾ ಇದ್ದೀರಿ? ಈಗ ಈ ಜಾಸ್ತಿ ಆಗೋಣ ಈಗ 8 ವರ್ಷ ಐತ್ರಿ. ಈ ಸಣ್ಣದಿತ್ರಿ ಈ ಥರ. ಈಗ ಜಾಸ್ತಿ ಆಗೋಣ ಈಗ 8 ವರ್ಷ ಐತ್ರಿ. ಈಗ ಸೊಲ್ಲಾಪುರ ಹೋಗಿದ್ದೀವಿ, ಅಲ್ಲಿ ಏನು ನಾರ್ಮಲ್ ಅಂತ ಕೇರಿ ಹಾಗೆ ಕಳಿಸ್ಬಿಟ್ಟಾರ್ರಿ ಅವರು. ಏನು ಕೇರ್ ಮಾಡಿಲ್ರಿ. ಆ ಕಾಯಿಲೆಗೆ ಸಂಬಂಧಪಟ್ಟಂಗೆ ಏನೇನು ಅನುಭವಿಸ್ತಾ ಇದ್ದೀರಿ? ಯಾವ್ಯಾವ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ? ಕೈ ಇದು ಮ್ಯಾಲೆ ಬೆಂಕಿ ಇಟ್ಟಾಗ ಭಾಗ ಉರಿತದ್ರಿ. ಪೂರ ಕೈನೇ ಹೊಡಿತದ್ರಿ. ತುರಿಸ್ಗದಗಳೇ ರಕ್ತ ಬಂದುಬಿಡ್ತದ್ರಿ. ರಕ್ತ ಬರೋಣ ಅದರಲ್ಲೇ ಒಂದು ಇದು ತಣ್ಣಗೆ ತಗೊಂಡು ಕೇರಿ ಬರೆಸ್ತೇವ್ರಿ.
ವರ್ಷನ ಮತ್ತು ಕಡಿಮೆ ಆಗ್ತದ್ರಿ, ಮಲಮ್ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗ್ತದ್ರಿ. 100 ರೂಪಾಯಿ ಕೊಟ್ಟರೆ ಇಷ್ಟೇ ಮಲಮ್ ಕೊಡ್ತಾರೆ ಇಟ್ಟು. ಈಗ ಖಾನ್ಗಿ ದವಾಖಾನೆ ತರ್ಸಕತ್ತೀವಿ ರೀ ಕೆಂಬಾಗಿ. ನೀರು ತಾಗಿಸ್ಬೋದು ಅಥವಾ ಏನಾದರೂ ತಾಗಿದ್ರೆ ಉರಿ ಆಗಂಥದ್ದು ಇದೆಯಾ? ನೀರಾಗ ಹಾಕಿದ್ರೆ ಮತ್ತಿನ್ನ ಜಾಸ್ತಿ ಉರಿ ಜಾಸ್ತಿ ಆಗ್ತದೆ ರೀ. ನೀರಾಗ ಹಾಕಿದ್ರೆ ಉರಿ ಮತ್ತು ಉರಿತದ್ರಿ, ಬಗ 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 ಅಂತೇಳಿ ಉರಿತದ್ರಿ ಒಂದೇ ಸವನ. ಕಾಲಿಗೊಂದು ಆಗ್ಯದ್ರಿ ಈಗ ಇಲ್ಲಿಗೆ. ಈಗ ಕಾಲಿಗೊಂದು ಆಗ್ಯದ್ರಿ, ಅದನ್ನು ಏನು ತಟ್ಟುಕೊಡಲ್ರಿ ಮೊದಲು ಇದೇ ಪ್ರಾಬ್ಲಮ್ ಇತ್ತು ರೀ ಕಾಲಿಗೊಂದೀಗ. ಅದ್ರಾಗ ಆನಿಗಾಲ ಒಂದು ಬಂತ್ರಿ. ಆನಿಗಾಲ ಒಂದು ಬಂತ, ಇದಕ್ಕೆ ಹೆಂಗಾರ ಮಾಡಿ ಆಪ್ರೇಷನ್ ಮಾಡಿ ಇದಕ್ಕೆ ಕಡಿಮೆ ಮಾಡಿಬಿಟ್ಟೇವ್ರಿ. ಇದಕ್ಕೆ ಅದ್ರ ಸಂಬಂಧ ಎಲ್ಲಿ ಕೆಲಸ ಹೋಗಲ್ರಿ. ಒಟ್ಟಾರೆ ಊರಿನವರೆಲ್ಲ ಆ ಥರದ ಸಮಸ್ಯೆ ಅನುಭವಿಸ್ತಿದ್ದಾರಾ? ಎಲ್ಲರೂ ಹಂಗೆ ಸಮಸ್ಯೆ. ಕಾಲು ಕಟ್ಟಾಗೋದು, ಕೈ ಕಟ್ಟಾಗೋದು, ಎಲ್ಲಿರ ಇದು ಇಲ್ಲಿ ಕಟ್ಟಾಗೋದು, ಅಲ್ಲಿ ಕಟ್ಟಾಗೋದು, ಇಲ್ಲಿ ಒಂದಾಗ್ಯದ ನೋಡ್ರಿ. ಈ ಥರ ಆಗೋದು, ಕಟ್ಟಾಗೋದು, ಹಿಂಗಾಗನ ಜಾಸ್ತಿ ಆಗೋಣ. ಡಾಕ್ಟ್ರು ಅದು ಯಾಕಾಯ್ತು ಅಂತ ಹೇಳ್ತಾರೆ ನಿಮಗೆ? ಏನಾದರೂ ಹೇಳ್ತಾರ? ಯಾಕಂದ್ರೆ ನಿಮ್ಮ ನೀರಿನ ಪ್ರಾಬ್ಲಮ್ ಅಂತಕೇರಿ ಫಿಲ್ಟರ್ ಕೊಟ್ಟಾರ್ರಿ, ಅದು ಫಿಲ್ಟರ್ ನೀರು ಕುಡಿಯಾಕತ್ತೀವ್ರಿ. ಮತ್ತು ಚರ್ಮ ರೋಗಕ್ಕೆ ಸಂಬಂಧಿಸಿದ ಈ ಒಂದು ಕಾಯಿಲೆಗೆ ಮುಖ್ಯ ಕಾರಣ ಅಂದ್ರೆ ಈ ಗ್ರಾಮಸ್ಥರು ಕುಡಿಯೋ ನೀರು. ಹಾಗಾದ್ರೆ ಈ ನೀರಲ್ಲಿ ಅಂಥದ್ದೇನಿದೆ ಅಂತ ಯೋಚಿಸಬೇಡಿ. ಕಿರ್ದಳ್ಳಿ ತಾಂಡಾದ ನೀರಿನಲ್ಲಿ ಆರ್ಸೆನಿಕ್ ಅನ್ನೋ ಲವಣಾಂಶ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ. ಆರ್ಸೆನಿಕ್ ಲವಣಾಂಶ ಈ ನೀರಿನ ಮಣ್ಣಲ್ಲಿ ಬೆರೆತಿದೆ. ಮಣ್ಣಲ್ಲಿ ಬಂಗಾರದ ಅಂಶ ಇರುವ ಕಡೆ ಈ ಲವಣಾಂಶ ಹೆಚ್ಚಿರುತ್ತೆ. ಇದು ಮಣ್ಣಿಂದ ನೀರಿಗೆ ತಲುಪಿ ಈ ನೀರನ್ನ ಕುಡಿಯೋದ್ರಿಂದ ಇಂಥ ಚರ್ಮರೋಗಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗುತ್ತವೆ. ಬರೀ ಚರ್ಮರೋಗ ಸಂಬಂಧಿತವಾಗಷ್ಟೇ ಈ ಕಾಯಿಲೆ ಇರಲ್ಲ, ಮುಂದೆ ಕ್ಯಾನ್ಸರ್ನಂತಹ ಅಪಾಯಕಾರಿ ಹಂತಕ್ಕೂ ತಲುಪಿ ಜೀವ ತೆಗೆಯೋ ಎಲ್ಲ ಸಾಧ್ಯತೆಗಳು ಇದರಲ್ಲಿದೆ. ಅಂತ ವಿಷಪೂರಿತ ಅಂಶ ಈ ಕುಡಿಯೋ ನೀರಲ್ಲಿದೆ. ಇನ್ನು ಕಿರ್ದಳ್ಳಿ ತಾಂಡಾದ ಕಸ್ತೂರಿಬಯ್ಯ ಅವರ ವಿಚಾರಕ್ಕೆ ಬರೋದಾದ್ರೆ, ಈ ಕಾಯಿಲೆ ಇವರಿಗೆ ಸುಮಾರು 7-8 ವರ್ಷದಿಂದ ಇದೆ. ಅವರೇ ಹೇಳ್ದಂತೆ ಮೊದಮೊದಲು ಸಣ್ಣಗೆ ಮಾಮೂಲಿ ಕಜ್ಜಿ ಆದಂಗೆ ಆಗೋ ಈ ಹುಣ್ಣು ದಿನ ಕಳೆದಂತೆ ತುಂಬಾ ಹಿಂಸೆ ಮಾಡೋಕೆ ಶುರುವಾಗುತ್ತೆ. ಶುರುವಿನಲ್ಲಿ ತುರಿಕೆಯಾಗಿ ನಂತರ ಕಜ್ಜಿಯಾದ ಜಾಗದಲ್ಲಿ ನೋವಾಗೋಕೆ ಶುರುವಾಗುತ್ತೆ. ನಂತರ ಇಡೀ ದೇಹಕ್ಕೆ ವ್ಯಾಪಿಸಿ ಪ್ರಾಣಕ್ಕೆ ಕುತ್ತು ಬರೋ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ವಿಚಾರವಾಗಿ ಕಸ್ತೂರಿಬಾಯಿ ಕುಟುಂಬದವರು ಚಿಕಿತ್ಸೆಗಾಗಿ ಎಲ್ಲೂ ತೋರಿಸಿಲ್ಲ ಅಂದ್ಕೋಬೇಡಿ. ಈ ಕಾಯಿಲೆ ವಿಚಾರವಾಗಿ ಈ ಕುಟುಂಬ ಸಿಕ್ಕ ಆಸ್ಪತ್ರೆಗಳ ಮೆಟ್ಟಿಲು ಹತ್ತಿಳಿದಿದ್ದಾರೆ. ಯಾದಗಿರಿ, ರಾಯಚೂರು, ಗುಲ್ಬರ್ಗಾದಿಂದ ಹಿಡಿದು ಬೆಂಗಳೂರಿನವರೆಗೂ ಕಸ್ತೂರಿಬಾಯಿ ಕುಟುಂಬ ಅಲೆದಾಡಿದ್ದಾರೆ. ಆದರೆ ಪರಿಹಾರ ಮಾತ್ರ ಶೂನ್ಯ. ಯಾಕಂದ್ರೆ ಇವರ ಕಾಯಿಲೆ ಹಿಂದಿರೋದು ವಿಷಪೂರಿತ ಲವಣಾಂಶ ಇರುವಂತ ಕುಡಿಯೋ ನೀರು. ಇನ್ನು ಈ ಕಾಯಿಲೆ ದೇಹವ್ಯಾಪಿ ಹಬ್ಬಿ ಪ್ರಾಣಕ್ಕೆ ಕುತ್ತು ಬರೋದು ಗ್ಯಾರಂಟಿ ಅಂತಾಗಿದೆ ಈ ಕಸ್ತೂರಿಬಾಯಿ ಅವರಿಗೆ. ಒಂಥರ ಸಾವು ಎದುರು ಬಂದು ಕೂತಂತೆ ಭಾಸವಾಗ್ತಿದೆ. ಇಲ್ಲಿಯವರೆಗೂ ಈ ನೀರಿನ ವಿಚಾರವಾಗಿ ಕಿರ್ದಳ್ಳಿ ತಾಂಡ ಅನೇಕ ಸಾವು ನೋವುಗಳನ್ನ ಕಂಡಿದೆ. 90ಕ್ಕೂ ಹೆಚ್ಚು ಮನೆಗಳುಳ್ಳ ಈ ಊರಲ್ಲಿ ಕುಡಿಯೋ ನೀರಿನ ಕಾರಣಕ್ಕೆ ಪ್ರತಿ ಮನೆಯಲ್ಲೂ ಚರ್ಮರೋಗಕ್ಕೆ ತುತ್ತಾದ ವ್ಯಕ್ತಿಗಳಿದ್ದಾರೆ. ಕಿರ್ದಳ್ಳಿ ತಾಂಡಾದ ಒಟ್ಟಾರೆ ಜನರಲ್ಲಿ 95% ಕೂಲಿ ನಾಲಿ ಆಶ್ರಯಿಸಿದವರೇ ಇರೋದು. ಕಿತ್ತು ತಿನ್ನುವ ಬಡತನ ಈ ಊರಲ್ಲಿ ಎದ್ದು ಕಾಣುತ್ತೆ. ಎಲ್ಲೋ ಅಲ್ಪ ಸ್ವಲ್ಪ ಆಸ್ತಿ ಅಂತ ಇದ್ರೂ ಇಂಥ ಮಾರಣಾಂತಿಕ ಕಾಯಿಲೆಗೆ ತಲೆ ಕೊಟ್ಟು ಇದನ್ನ ಗುಣಪಡಿಸೋಕೆ ಅಂತಲೇ ಸಾಕಷ್ಟು ದುಡ್ಡು ಕಳ್ಕೊಂಡವರು, ಆಸ್ತಿ ಕೂಡ ಮಾರ್ಕೊಂಡವರು ಈ ತಾಂಡಾದಲ್ಲಿ ಸಿಗ್ತಾರೆ. ಇನ್ನು ಸಾಕ್ಷರತೆಯ ಪ್ರಮಾಣ ಇಲ್ಲ ಅಂದ್ರೆ ಇಲ್ಲವೇ ಇಲ್ಲ ಅನ್ಬೋದು. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬರಂತೆ ಊರು ಬಿಟ್ಟು ಹೊರಗೆಲ್ಲೋ ಓದುವವರು ಅಲ್ಪ ಸ್ವಲ್ಪ ತಿಳ್ಕೊಂಡವರಿದ್ದಾರೆ ಅಷ್ಟೇ. ಅದು ಬಿಟ್ರೆ ಸಂಪೂರ್ಣ ಕೂಲಿಯನ್ನೇ ಆಶ್ರಯಿಸಿದಂತಹ ಕುಟುಂಬಗಳೇ ಇಲ್ಲಿರೋದು.
ಇವೆಲ್ಲ ಏನು ಗೊತ್ತಿಲ್ಲದಂತೆ ಆಟ ಆಡ್ಕೊಂಡಿರೋ ಮಕ್ಕಳನ್ನ ಸಹ ಈ ಕಾಯಿಲೆ ಬಿಟ್ಟಿಲ್ಲ. ಈ ಮಕ್ಕಳು ಸಹ ಕುಡಿಯೋ ನೀರಿನಿಂದ ಈ ರೀತಿ ಚರ್ಮ ರೋಗಕ್ಕೆ ತುತ್ತಾಗಿದ್ದಾರೆ. ಕೆಲವು ಕಡೆ ಜನರ ಅಜಾಗರೂಕತೆಯಿಂದ ಕೆಲವು ಅವಘಡಗಳು ಆಗೋದನ್ನ ಕೇಳಿದ್ದೀರಿ. ಆದ್ರೆ ಇಲ್ಲಿ ಪ್ರಕೃತಿಯೇ ಜನರ ವಿರುದ್ಧ ಮುನಿಸಿಕೊಂಡಿರುವಾಗ ಯಾರೇನೂ ಮಾಡೋಕೆ ಆಗ್ತಿಲ್ಲ. ಇಂಥ ಮುನಿಸಿಗೆ ಈ ಪುಟ್ಟ ಪುಟ್ಟ ಕಂದಮ್ಮಗಳು ಬಲಿಯಾಗ್ತಿದ್ದಾರೆ. ಇನ್ನೊಂದ್ ಕಡೆ ಕಸ್ತೂರಿ ಬಾಯಿ ಅಂತವರು ಬಲಿಯಾಗ್ತಿದ್ದಾರೆ. ಕಸ್ತೂರಿಬಾಯಿ ಅವ್ರು ಹೇಳ್ದಂಗೆ ಇದು ನನ್ನ ಒಂದು ಸಮಸ್ಯೆ ಅಲ್ಲ, ಊರಿನ ಒಂದು ಸಮಸ್ಯೆ ಅಂತ ಹೇಳ್ತಾರೆ. ಈ ನೀರು ಕುಡಿದು ಈ ಥರ ಒಂದು ಗಂಭೀರ ಸಮಸ್ಯೆಯಿಂದ ಅನುಭವಿಸ್ತಿರೋಂಥ ಕಸ್ತೂರಿಬಾಯಿ ಅವರ ಮನೆಯವರು ಏನೇನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಚರ್ಮ ರೋಗದಿಂದ ಬಳಲ್ತಿರೋಂಥ ಕಸ್ತೂರಿಬಾಯಿ ಅವ್ರ ಕುಟುಂಬದವರು ಇವರನ್ನ ಯಾವ್ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ, ಎಲ್ಲೆಲ್ಲಿ ಕರ್ಕೊಂಡೋಗಿದ್ದಾರೆ, ಮತ್ತು ಇದಕ್ಕೆ ಮೂಲ ಕಾರಣ ಏನು, ಬನ್ನಿ ನೋಡ್ಕೊಂಬರೋಣ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಿರದಳ್ಳಿ ತಾಂಡ ಇಂಥದ್ದೊಂದು ಭಯಾನಕ ಸಮಸ್ಯೆಯಿಂದ ಬಳಲ್ತಿರೋದು ಸ್ವಲ್ಪ ಸಮಯದಿಂದ ಅಲ್ಲ. ಇಲ್ಲಿನ ಗ್ರಾಮಸ್ಥರ ಅನುಭವಕ್ಕೆ ಬಂದಂಗೆ ಸುಮಾರು 20 ವರ್ಷಗಳಿಂದ ಈ ಗ್ರಾಮ ಇಂಥದ್ದೊಂದು ದೊಡ್ಡ ಸಮಸ್ಯೆಗೆ ಬಲಿಯಾಗ್ತಿದೆ. ಈಗಾಗಲೇ ಹೇಳಿದಂತೆ ಕಸ್ತೂರಿಬಾಯಿ ಈಗ ಸುಮಾರು 8 ವರ್ಷದಿಂದ ಈ ಚರ್ಮ ರೋಗ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇದರಿಂದ ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನ ಇವರು ಮಾಡೋ ಹಾಗಿಲ್ಲ. ಮೈ ಕೈ ನೋವು, ಸುಸ್ತು, ದೇಹ ಸೆಳೆತದಂತಹ ತೊಂದರೆಗಳನ್ನ ಇವರು ಅನುಭವಿಸುತ್ತಿದ್ದಾರೆ. ಅಸಲಿ ಸಮಸ್ಯೆ ಇರೋದು ಕಸ್ತೂರಿಬಾಯಿಯವರ ದೇಹದಲ್ಲಲ್ಲ, ಕಸ್ತೂರಿಬಾಯಿ ಮತ್ತು ಇಲ್ಲಿನ ಗ್ರಾಮಸ್ಥರು ಕುಡಿಯುತ್ತಿರೋ ವಿಷಕಾರಿ ನೀರಿನಿಂದ. ಇನ್ನು ಈ ಗ್ರಾಮಸ್ಥರು ಈ ವಿಚಾರವಾಗಿ ಈಗಾಗಲೇ ಹಲವು ಬಾರಿ ಆರೋಗ್ಯ ಇಲಾಖೆ ಜನಪ್ರತಿನಿಧಿಗಳಿಗೆ ಈ ವಿಚಾರ ತಲುಪಿಸಿಯಾಗಿದೆ. ಅದಕ್ಕೆ ಪೂರಕವಾಗಿ ಈ ತಾಂಡಾದಲ್ಲಿ ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಿದ್ದಾರೆ. ಇದು ಕೇವಲ ಕುಡಿಯೋದಕ್ಕಷ್ಟೇ, ಆದರೆ ದಿನ ಬಳಕೆಗೆ ಬಳಸೋ ನೀರಿನಿಂದ ಸಹ ಕಾಯಿಲೆಗಳು ಬರುತ್ತವೆ. ಇದರಿಂದಲೇ ಕಸ್ತೂರಿಬಾಯಿಯವರು ಗುಣ ಆಗದೆ ಇನ್ನೂ ಬಳಲ್ತಿರೋದು. ಇನ್ನು ಇವರ ವಿಚಾರವಾಗಿ ಕಸ್ತೂರಿಬಾಯಿಯವರ ಕುಟುಂಬಸ್ಥರು ಏನಂತಾರೆ ಅಂತ ಕೇಳೋಣ. ಏನು ಹೇಳ್ತಾರೆ ಈ ಸಮಸ್ಯೆ ವಿಚಾರವಾಗಿ? ಪೇಷಂಟ್ ವಿಚಾರವಾಗಿ ಹೇಳ್ತಾರಾ ಅಥವಾ ನೀರಿನ ವಿಚಾರನೇ ಗಂಭೀರ ಅಂತ ಹೇಳ್ತಾರಾ ಅಥವಾ ಪೇಷಂಟ್ ವಿಚಾರ ಗಂಭೀರ ಅಂತ? ಇಲ್ಲ ಸರ್, ಇಲ್ಲಿಂದ ನೀರಿನ ಸಮಸ್ಯೆ ಅವ್ರಿಗೇನು ಗೊತ್ತಾಗುತ್ತೆ ಸರ್, ಬರೀ ಪೇಷಂಟ್ ಹೇಳ್ತಾರೆ ಸರ್. ಪೇಷಂಟ್ ನೋಡಿ ಹೇಳ್ತಾರೆ ಈ ಥರ ಆಗಿದೆ ಅಂತ. ಇಲ್ಲಿ ನೀರಿನ ಸಮಸ್ಯೆ ಇದ್ದರೆ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ನೀರಿನ ಸಮಸ್ಯೆ ಭಾಳ ಡೇಂಜರ್ ಇದೆ ಸರ್. ಆರ್ಸೆನಿಕ್ ಅಂತ ಇದೆ ಇಲ್ಲಿ, ಅವ್ರಿಗೆ ಗೊತ್ತಿಲ್ಲ. ಏನೋ ನಾರ್ಮಲ್ ಆಗಿ ಪೇಷಂಟ್ ಈ ಥರ ಇರ್ಬೋದು ಅಂತೇಳಿ ನೋಡಿ ಟ್ಯಾಬ್ಲೆಟ್ಸ್ ಕೊಟ್ಟು ಮಾತ್ರೆ ಕೊಟ್ಟು ಎಲ್ಲ ಕಳಿಸ್ಬಿಟ್ರೆ ಸರ್ ಅಷ್ಟೇ. ಅದೇ ಚರ್ಮ ರೋಗಕ್ಕೆ ಸಂಬಂಧಪಟ್ಟಂಗೆ ನೀವು ಏನೇನು ಸಮಸ್ಯೆ ಅನುಭವಿಸ್ತಿದ್ದೀರಿ? ಸರ್ ಏನಿಲ್ಲ ಸರ್, ಇದು ನೀರಿನ ಸಮಸ್ಯೆ ಆಗಿ ನಾನು ಮಾರ್ಚ್ ತಿಂಗಳಿದೆ ಸರ್, ಒಂಚೂರು ಇದು ಆಗಿತ್ತು, ಕಲ್ಲು ಬಡ್ದಿತ್ತು. ಅದು ಬೆಂಗಳೂರು ಹೋಗಿದೆ ಸರ್, ಜೈನ ಹಾಸ್ಪಿಟ್ಲ್ ಅಂತ. ಅಲ್ಲಿ ನೋಡಿದ ಪ್ರಕಾರ ಅಲ್ಲಿ ಒಂದು ನರ ಒಂದು ಇದು ಆಗಿದೆ, ಡ್ಯಾಮೇಜ್ ಆಗಿದೆ. ಅದು ಭಾಳ ದುಡ್ಡು ಹೋಗುತ್ತೆ ಮಾಡಿಸ್ಬೇಕಂದ್ರು. ಅದಕ್ಕೆ ದುಡ್ಡು ಕೊಟ್ಟು ಮಾಡಿಸೋಣ ಸರ್. ಇವಾಗ ಇನ್ನೂ ಕಮ್ಮಿ ಆಗಿಲ್ಲ ಸರ್, ಇನ್ನು ನೋವಿಸ್ತಾ ಇದೆ ನಾನು ಸರ್. ಎಲ್ಲರೂ ಇರೋದು ಇದೇ ಸಮಸ್ಯೆ. ಬರೀ ಚೂರು ಒಂದೊಂದು ಚೂರು ಆದ ಇದು ದೊಡ್ಡ ಆಗೋದು. ನಮ್ಮ ಅಕ್ಕ ತೋರಿಸಲ್ಲ ಆ ಥರನೇ. ಒಂದು ಸ್ಮಾಲ್ ಆಯ್ತು ಅಂದ್ರೆ ದೊಡ್ಡ ಆಗೋದು, ದೊಡ್ಡಿಂದ ಆಪ್ರೇಷನ್ ಕಾಲು ಕಟ್ಟಾಗೋದು, ಕೈ ಕಟ್ಟಾಗೋದು, ಇದೇ ಸರ್ ಸಮಸ್ಯೆ. ಹೇಳಿ ಕೇಳಿ ಉತ್ತರ ಕರ್ನಾಟಕದ ಯಾದಗಿರಿ ಜಿಲ್ಲೆ ಬಿಸಿಲಿನಿಂದ ಬೇಯುತ್ತಿರುವಂತ ಜಿಲ್ಲೆ. ಚಳಿಗಾಲದಲ್ಲೂ ಗರಿಷ್ಠ ತಾಪಮಾನ ಇರುವಂತ ಜಿಲ್ಲೆ ಇದು. ಬೇಸಿಗೆಯಲ್ಲಿ ಬಾಯಾರುತ್ತೆ ಅಂದ್ರೆ ನೀರು ಕುಡಿಯಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇಲ್ಲಿದೆ. ಸದ್ಯ ಒಂದು ಸಮಾಧಾನದ ನಿಟ್ಟುಸಿರು ಬಿಡಬೇಕು ಅಂದ್ರೆ ಇಲ್ಲಿ ನೀರು ಶುದ್ಧೀಕರಣ ಘಟಕವನ್ನ ಅಳವಡಿಸಿದ್ದಾರೆ. ಕುಡಿಯೋಕೆ ಪರವಾಗಿಲ್ಲ ಅನ್ಬಹುದು, ಆದ್ರೆ ಇನ್ನಿತರ ಬಳಕೆಗೆ ಮಾಮೂಲಿ ಇದೇ ನೀರನ್ನ ಬಳಸಬೇಕು. ಇನ್ನು ಈ ನೀರಿನಿಂದ ಆಗ್ತಿರೋ ತೊಂದರೆ ಕೇವಲ ಇದನ್ನ ಕುಡಿಯೋದ್ರಿಂದಷ್ಟೇ ಬರೋದಲ್ಲ, ಇನ್ನಿತರ ಬಳಕೆಯಿಂದಲೂ ಬರುತ್ತೆ. ಸ್ನಾನ, ಬಟ್ಟೆ, ಪಾತ್ರೆ ಪಗಡೆಗಳನ್ನ ತೊಳೆಯೋದು ಅಥವಾ ಅಡುಗೆಗೆ ಬೇರೆ ರೀತಿಯಲ್ಲಿ ಬಳಸೋದ್ರಿಂದಲೂ ಈ ಚರ್ಮ ಸಂಬಂಧಿತ ಕಾಯಿಲೆ ಬರುತ್ತೆ. ಇಲ್ಲಿ ಕಾಣ್ತಿದಾರಲ್ಲ, ಇವ್ರ ಹೆಸರು ರೂಪ್ಲಿಬಾಯಿ ಅಂತ. ಮೈಯೆಲ್ಲ ಸುಕ್ಕುಗಟ್ಟಂತೆ, ಇಡೀ ದೇಹದ ಮೇಲೆಲ್ಲ ಗಾಯಗಳಾದಂತೆ ಕಂಡು ಬರ್ತಿರೋ ಇವರು ಕಸ್ತೂರಿಬಾಯಿ ಅವರ ತರದ್ದೇ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಇನ್ನೂ ಹೇಳ್ಬೇಕು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಮಟ್ಟದ ನೋವನ್ನು ಅನುಭವಿಸುತ್ತಿದ್ದಾರೆ.
ಇವರ ಮೇಲಾಗಿರೋ ಕಾಯಿಲೆಯ ಪ್ರಮಾಣ ಎಷ್ಟಿದೆ ಅಂದ್ರೆ ಇವರನ್ನ ಇನ್ನು ಗುಣಪಡಿಸೋಕೆ ಆಗೋದೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ರೂಪ್ಲಿಬಾಯಿಯವರ ಈ ಸ್ಥಿತಿ ಇಡೀ ಕಿರ್ದಳ್ಳಿ ತಾಂಡದ ಜನರ ಸ್ಥಿತಿಗೆ ಮಾದರಿ ಅಂತಲೇ ಹೇಳಬಹುದು. ಯಾಕಂದ್ರೆ ಈ ಹಿಂದೆ ಹೇಳ್ದಂತೆ ಕಸ್ತೂರಿಬಾಯಿಯವರ ತರ ಇವರು ಕೂಡ ಸಾವನ್ನ ಎದುರು ನೋಡ್ತಿರುವಂತಿದೆ. ಇವರು ಈ ಕಾಯಿಲೆ ವಿಚಾರವಾಗಿ ಅಲೆಯದೇ ಇರೋ ಆಸ್ಪತ್ರೆಗಳಿಲ್ಲ, ಅಷ್ಟರ ಮಟ್ಟಿಗೆ ಇವರ ಅಲೆದಾಟ ಮಾಡಿದ್ದಾರೆ. ನೀವು ನಂಬ್ತಿರೋ ಇಲ್ವೋ, ಬರೋಬ್ಬರಿ 2 ಲಕ್ಷದ ಮೇಲೆ ಖರ್ಚು ಮಾಡಿರೋ ಇವರು ಈ ಕಾಯಿಲೆ ಗುಣಪಡಿಸೋಕೆ ಇಲ್ಲಿಯವರೆಗೂ ಒದ್ದಾಡಿದ್ದಾರೆ. ಅದಕ್ಕಾಗಿ ತಮ್ಮ ಬಳಿ ಇರೋ 2 ಎಕರೆ ಭೂಮಿ ಕೂಡ ಮಾರಿದ್ದಾರೆ. ಆ ಕಡೆ ಜಾಗನೂ ಹೋಯ್ತು, ಈ ಕಡೆ ಕಾಯಿಲೆನೂ ಗುಣ ಆಗಿಲ್ಲ. ಕಾಯಿಲೆ ಗುಣ ಆಗೋದು ಇರ್ಲಿ, ಇಷ್ಟೆಲ್ಲ ಖರ್ಚು ಮಾಡಿ ಚಿಕಿತ್ಸೆ ಪಡೆದ್ರೂ ಕಾಯಿಲೆ ಕಡಿಮೆ ಆಗದೆ ಇನ್ನೂ ಹೆಚ್ಚೇ ಆಗಿದೆ. ಮೈಯ ಎದೆಭಾಗ, ಕೈ ಕಾಲುಗಳಲ್ಲಿ ಚರ್ಮ ಸಂಪೂರ್ಣ ಸುಕ್ಕುಗಟ್ಟಿದೆ. ಇನ್ನೂ ಉಲ್ಬಣಗೊಂಡಿರುವಂತ ಜಾಗ ಅಂದ್ರೆ ಕಣ್ಣಿನ ಭಾಗದಲ್ಲಿ ಆದಂತ ಗಾಯ. ಇಲ್ಲಿನ ಗ್ರಾಮಸ್ಥರು ಒಬ್ರು ಹೇಳ್ದಂತೆ ರೂಪ್ಲಿಬಾಯಿಯವರ ಈ ಸ್ಥಿತಿ ಗ್ರಾಮಸ್ಥರಲ್ಲಿ ಅನೇಕರಿಗೆ ಆಗಿದೆ. ಈ ಚರ್ಮ ರೋಗ ಈ ಸ್ಟೇಜ್ಗೆ ಬಂದ್ಮೇಲೆ ಗುಣಪಡಿಸೋದು ಆಗದ ಮಾತು ಅಂತಾರೆ. ಇವೆಲ್ಲ ವಿಚಾರಗಳ ಬಗ್ಗೆ ರೂಪ್ಲಿಬಾಯಿಯವರ ಬಳಿ ನಾವು ಮಾತಿಗೆ ಕೂತ್ವಿ. ಈಗ ನಿಮ್ಮ ಮುಖದಲ್ಲಿ ಇದಾಗ್ತಾ ಆಗಿದೆ, ಅದು ಕಣ್ಣಿಗೂ ಏನಾದರೂ ಸಂಬಂಧಪಡುತ್ತೆ ಅಂತ ಡಾಕ್ಟರ್ ಹೇಳಿದಾರಾ? ಕಡಿಮೆ ಆಗ್ತಂದ್ರೆ ಸಂಬಂಧ ಕೇಸಿ ತೋರಿಸಿದ್ರು, ಆಪ್ರೇಷನ್ ಆಗ್ತಂದಮ್ಮ ಕಡಿಮೆ ಆಗ್ತಂದ್ರೆ ಇದು ಪೂರ ಅಂದ್ರೆ ಕಣ್ ಕಾಣಂಗಿಲ್ಲ, ಬ್ಯಾನಿ ಭಾಳ ಆಗ್ಯಾದ, ನೋವು ಭಾಳ ಆಗ್ಯಾದ, ಅಷ್ಟು ತ್ರಾಸ ಆಗ್ಯಾದ ನಮಗೆ. ಈಗ ಅಲ್ಲಿ ಮುಖಕ್ಕೆ ಹಾಗಾಗಿದೆ, ಮುಖಕ್ಕೆ ಅಲ್ಲದೆ ಮತ್ತು ಬೇರೆ ಏನಾದ್ರು ಬೇರೆ ಎಲ್ಲರ ಕೈ ಕಾಲು ಈ ಥರದ್ದು ಎಲ್ಲರೂ ಆಗಿದೆಯಾ? ಆಗಿಲ್ಲ, ಕೈಗೆ ಇಲ್ಲಿ ತ್ರಾಸ ಭಾಳ ಆಗ್ಯಾದ, ಇದ್ರ ಕಣ್ಣಿದೆ ಭಾಳ ತ್ರಾಸ, ತೆಲಿದೆ ಅರು ಇರ್ಲಾರ್ದಾಗ ಮನುಷ್ಯ ಯಾರಿಗೆ ಆಗ್ತದೆ ನಮಗೆ. ಈ ತೆಲಿನೂ ಭಾಳ ಆಗ್ಯಾದ, ಈ ಕಣ್ಣಿನೂ ಭಾಳ ಆಗ್ಯಾದ, ಇಲ್ಲಿದು ಇವೆಲ್ಲನೂ ಭಾಳ ಆಗ್ಯಾದ ನಮ್ಗೆ, ಅಷ್ಟು ತ್ರಾಸ ಆಗ್ಯಾದ. ಇದು ಮುಂದೆ ಗುಣ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಎಲ್ಲಿ ಗುಣ ಆಗ್ತದಂತ ಅನ್ನೋದು ಹಿಂಗೆ ರಿಪೇರಿ ಆಗಿ ಏನೋ ಮುಂದಕ್ಕೆ ಸಾಯ್ತೀವಿ, ನಾನು ನಾಳೆಗೆ ಸಾಯ್ತೀವಿ ಅನ್ನೋ ಅಷ್ಟು ತ್ರಾಸ ನಮಗೆ ಆಗ್ಯಾದ. ಮುಂದೆ ಏನು ತ್ರಾಸ ನಮ್ಗೆ ಇನ್ನೂ ಆಗ್ಯದ, ನಮಗೇನು ಗ್ಯಾರಂಟಿ ಇಲ್ಲ ನಮಗೆ. ನಮ್ಮ ಜೀವಕ್ಕೆ ನಾವು ಅಂತೀವಿ, ಮಕ್ಕಳ ಕಡೆಯಾಕಾದ್ರು ನಾವು ಹೊಲ ಮಾರ್ಕೊಂಡ ಮೇಲೆ ನಿಮ್ಗೆ ಇಟ್ಟೆ ದವಾಖಾನೆ ತೋರಿಸಿದ್ದು ಇಟ್ಟೆ ಅದಂತ ಅವ್ರ ಕಡೆಯಾಕಾದ್ರೆ ಹೋದ್ರೆ ಅವರು. ಈ ಕಾಯಿಲೆ ವಿಚಾರವಾಗಿ ಎಷ್ಟು ಖರ್ಚಾಗಿರ್ಬೋದು ನಿಮಗೆ? ನಮಗೆ ಈ ಗುಣ ಲೆಕ್ಕ ಮಾಡಿದ್ರೆ 5 ಲಕ್ಷ ಹೋಗ್ಯಾದ ನಮ್ಗೆ. ದವಾಖಾನಿಗೆ 5 ಲಕ್ಷ, ನಾವು ತೋರಿಸಿದ ಮೇಲೆ 5 ಲಕ್ಷ ಆಗ್ಯಾದ. ಇವತ್ತು ಇಲ್ಲ ಅಂದ್ರೆ ನಾಳೆಗಿನ ಸಾಯಂಗಿಗೆ ಉಳ್ಕಿದಾರು ಸಣ್ಣ ಮಕ್ಕಳು ಇದ್ದು ಕೇಸಿ, ಚಿಕ್ಕ ಮಕ್ಕಳು ಕೇಸಿ ಎಲ್ಲಿಗೂ ಶಿಫ್ಟಿ ಮಾಡಿಕೊಟ್ರೆ ಅವ್ರು ಮಾಡ್ಕೊಂಡು ಉಣ್ಬಿಡ್ತಾರೆ. ನಮ್ಮ ಹೋಗಂಗಂದ್ರೆ ಇರ್ತಾರೆ, ನಾಳೆಗೆ ಅಂದ್ರೆ ಸಾಯ್ತೀವಿ. ಹಿಂಗೆ ಬರೋದು 2 ವರ್ಷ 3 ವರ್ಷ ಇದ್ದ ಕೇಸಿ ಇಷ್ಟು 20 ಮಂದಿ ಸತ್ತರು. ಇದ್ರ ಹಂಗಾಗಿ ವರ್ಷಿಗೆ 4 ಮಂದಿ 5 ಮಂದಿ ಹಿಂಗೆ ಸಾಯಬೇಕು ಅಂತ ಪರ್ಸನ್ ಆಗ್ಯದ ನಮ್ಗೆ. ನಿಮಗೆ ಇಲ್ಲಿ ತಾಂಡದ ವಿಚಾರವಾಗಿ ಮತ್ತು ನಿಮ್ಮ ವಿಚಾರವಾಗಿ ಒಟ್ಟಾರೆಯಾಗಿ ನಿಮ್ಮ ಬೇಡಿಕೆ ಏನು ಅಂತ ನಾವು ಕೇಳ್ತಾ ಇದ್ದೀವಿ. ಎಲ್ಲಿನ ಟ್ರೀಟ್ಮೆಂಟ್ ಮಾಡ್ಕೇಸಿ ಇದು ಊರು ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಕತ್ಯಾರ, ಅದೇ ಕೇಳಕತ್ತೀವಿ. ನಾವು ಈ ಊರು ತಾಂಡ ಬಿಟ್ಟು ಎಲ್ಲಿಗನ ಆ ಕಾಲಾಗ ಮನಿನೇ ಬಿಟ್ಟು ಹೋಗ್ತೀವಿ. ಜಾಗನ ಈ ನೀರು ಮೇಲಿಂದ ಒಬ್ಬರು ಅನ್ಸ್ಕೇಸಿ ಹಿಂಗೆ ಸಾಯ್ಲಾಕತ್ತೀವಿ. ಅಂದ್ರೆ ಏಟು ಒಂದು ಜನಕ್ಕೆ ನಮ್ಮ ಅರ್ಧ ತಾಂಡ್ಯಾನ ಹೋಗ್ಯಾದ. ಈಗ 7 ಮಂದಿನೇ ಈಗ 10 ವರ್ಷ ಆಯ್ತೇನೆ. ನಾಳೆಗೆ ಮಾಡ್ತೀವಿ. ಇವತ್ತು ಮನೆ ಈ ತಿಂಗಳು 2 ತಿಂಗಳ ಮುಂದೆ ಡಿ.ಸಿನ ಅವ್ರು ಬಂದಿದ್ದರು ಶಿಫ್ಟ್ ಮಾಡಿಕೊಡ್ತೀವಿ ಅಂತ. ಅವನು ಅಲ್ಲೇ ಕುಂತರು, ನಾವು ಇಲ್ಲಿ ಕುಂತೀವಿ. ಬಂದರ ಎಲ್ಲರೂ ಬಂದ ನಿಶ್ಚಿತ ಮಾಡಿರಿ, ಇಲ್ಲಾಂದ್ರೆ ಯಾರು ಬರಬೇಡ್ರಿ ನಮ್ಮ ತಾಂಡ್ಯಾಗ. ಹಿಂಗ್ಯಾಕೆ ಸಾಯಲಾಕ ನಾವು. ರೂಪ್ಲಿಬಾಯಿಯವರ ಇವತ್ತಿನ ಈ ಪರಿಸ್ಥಿತಿಗೆ ಮೂಲ ಕಾರಣ ಆರ್ಸೆನಿಕ್ ಲವಣಾಂಶಯುಕ್ತ ನೀರು. ಇನ್ನು ಈ ವಿಚಾರದಲ್ಲಿ ಗ್ರಾಮಸ್ಥರ ನಡೆ ಏನು ಅಂತ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್. ಇನ್ನು ಈ ಆರ್ಸೆನಿಕ್ ಕಂಟೆಂಟ್ ಇರೋಂಥ ನೀರನ್ನು ಕುಡಿದು ರೂಪ್ಲಿಬಾಯಿ ಅವರಿಗೆ ಇಷ್ಟೊಂದು ದೊಡ್ಡ ಆಘಾತವಾಗಿದೆ. ಇನ್ನು ಈ ವಿಚಾರವಾಗಿ ಈ ಕುಟುಂಬ ಏನೆಲ್ಲ ಅನುಭವಿಸಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಿರ್ದಳ್ಳಿ ತಾಂಡಾದ ವಿಚಾರವಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು. ಅದೇನಂದ್ರೆ ಈ ತಾಂಡಾದಿಂದ ಕೆಲವೇ ದೂರದಲ್ಲಿ ಬರೋ ಕಿರ್ದಳ್ಳಿ ಅನ್ನೋ ಹಳ್ಳಿಯಲ್ಲಿ ಈ ರೀತಿಯ ಯಾವುದೇ ಸಮಸ್ಯೆ ಇರೋದಿಲ್ಲ. ಕಿರ್ದಳ್ಳಿ ತಾಂಡಾದ ಸುತ್ತಮುತ್ತಲಿನ ಜೈನಾಪುರ, ಅರಕೇರದಂತಹ ಊರುಗಳಲ್ಲಿ ಈ ರೀತಿಯ ಸಮಸ್ಯೆ ಕಂಡು ಬರ್ತಿಲ್ಲ. ಇಲ್ಲಿ ಇರುವವರಿಗೆ ಅನುಭವಕ್ಕೆ ಬಂದಂತೆ ಈ ಊರಲ್ಲಿ ತೀರ್ಕೊಂಡ ಹೆಚ್ಚಿನವರು ಚರ್ಮ ಸಂಬಂಧಿತ ಕಾಯಿಲೆಯಿಂದಲೇ ಸತ್ತಿದ್ದಂತೆ. ಆಗೆಲ್ಲ ಹೊರ ಪ್ರಪಂಚದ ಬಗ್ಗೆ ಅಷ್ಟು ಮಾಹಿತಿ ಇಲ್ದಿದ್ರಿಂದ ನಮ್ಮ ತಾಂಡಕ್ಕೆ ಯಾವುದೋ ಕೇಡು ಆಗಿದೆ ಅಂತಲೇ ಇಲ್ಲಿನ ಜನ ಅಂದ್ಕೊಂಡಿದ್ರು. ಆದ್ರೆ ಕಾಲ ಬದಲಾದಂತೆ ಇಲ್ಲಿನ ಜನರಿಗೆ ನಿಜ ಸ್ಥಿತಿಯ ಅರಿವಾಗಿದೆ. ಇನ್ನು ರೂಪ್ಲಿಬಾಯಿ ಅವರ ವಿಚಾರಕ್ಕೆ ಬರೋದಾದ್ರೆ
ಇವರಿಗೆ 3 ಜನ ಮಕ್ಕಳು. ಅದರಲ್ಲಿ ತಾಯಿ ಮತ್ತು ಈ ಊರಿನ ಪರಿಸ್ಥಿತಿ ನೋಡಿ 2 ಜನ ಮಕ್ಕಳು ಈಗಾಗಲೇ ಊರು ಬಿಟ್ಟು ಹೋಗಿದ್ದಾರೆ. ಈಗ ಸದ್ಯಕ್ಕೆ ಇವರ ಜೊತೆ ಇರೋದು ಬಹದ್ದೂರ್ ಅನ್ನೋ ಈ ಮಗ. ಇವರು ಸಹ ತಾಯಿಯ ವಿಚಾರದಲ್ಲಿ ತನ್ನೆಲ್ಲ ಶ್ರಮ ಹಾಕಿದ್ರು ಸಹ ಗುಣ ಆಗದಿರೋದ್ರಿಂದ ಏನಾದ್ರೂ ಆಗ್ಲಿ ನಂಗಿನ್ನು ಆಗೋದೇ ಇಲ್ಲ ಅನ್ನುವಂತೆ ಕೈ ಚೆಲ್ಲಿ ಕೂತಿದ್ದಾರೆ. ತಾಯಿಯ ಈ ವಿಚಿತ್ರ ಕಾಯಿಲೆಗೆ ಇದ್ದ 2 ಎಕರೆ ಹೊಲ ಮಾರಾಟ ಮಾಡಿ ಬೇಸತ್ತಿದ್ದಾರೆ. ಸುಮಾರು 15 ವರ್ಷದ ಹಿಂದೆ ರೂಪ್ಲಿಬಾಯಿ ಅವರಿಗೆ ಈ ಒಂದು ಕಾಯಿಲೆ ಬಂದಾಗ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಈ ಹಿಂದೆ ಕಸ್ತೂರಿಬಾಯಿ ಅವರಿಗೆ ಆದಂಗೆ ಸಣ್ಣ ಮಟ್ಟದ ಚರ್ಮ ಸಂಬಂಧಿತ ಕಾಯಿಲೆ ಇತ್ತು. ಆಗೆಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ನೋಡ್ಬೇಕಂತಂದರೆ ಇಲ್ಲೇ ನಮ್ಮ ಜನನೇ ಬೇರೆ ಕಡೆ ಹೋಗಿ ಬಂದ್ರು ಅಂತಂದರೆ ಅವರು ಚೆನ್ನಾಗಿ ಬಂದುಬಿಡ್ತಾರೆ, ಚೆನ್ನಾಗಿರ್ತಾರೆ, ಏಕ್ದಮ್ ಸ್ಮಾರ್ಟ್ ಆಗಿರ್ತಾರೆ, ಕಲರ್ ಚೇಂಜ್ ಆಗುತ್ತೆ. ಮತ್ತು ಇಲ್ಲಿ ಬರೋಣ ಏಕ್ದಮ್ ಏನಿಲ್ಲ ಸಡನ್ಲಿಯಾಗಿ ಅವ್ರ ಕಲರ್ನೂ ಚೇಂಜ್ ಆಗಿಬಿಡುತ್ತೆ. ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಇನ್ನೊಂದು ಪ್ರಾಬ್ಲಮ್ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಬೇರೆ ಊರಿನ ಜನ ನಮ್ಮ ತಾಂಡದವರು ಏನನ್ನ ಬಿಟ್ಟಾರೆ, ಈಗ ಆ ತಾಂಡದ ಹೆಣ್ಣು ತೊಗೊಳೋದು ಬೇಡಪ್ಪ, ಆರ್ಸನಿಕ್ ಇದೆ, ಅವರಿಗೆ ರೋಗ ಇದೆ. ಈಗ ಒಂದು ಸಮಸ್ಯೆ ಅಂತಂದರೆ ಒಬ್ರು ಯಾರನ್ನು ತಿರ್ಕೊಂಡ್ರಿ ಅಂತೇಳಿರಿ, ಯಾರನ್ನು ತಿರ್ಕೊಂಡ್ರಿ ಅಂತಂದ್ರೆ ಬೀಗರು ಬಂದರು ಅಂತಂದರೆ ಬೀಗರು ಏನು ಮಾಡ್ತಾರೆ, ಬಾಟಲ್ದಾಗ ನೀರು ತೊಗೊಂಡು ಬರ್ತಾರೆ. ಆ ತಾಂಡದ ನೀರು ಕುಡಿಯೋದು ಬೇಡಪ್ಪ, ಆ ತಾಂಡದಾಗ ಆರ್ಸೆನಿಕ್ ಅದ, ಭಾಳ ಪ್ರಾಬ್ಲಮ್ ಅದ, ಆ ನೀರು ಕುಡಿಯೋದು ಬೇಡ, ಈ ಥರ ಬ್ಲೇನ್ ಮಾಡಾಕತ್ಬಿಟ್ಟಾರೆ. ಮತ್ತು ಈಗ ನಾವು ಏನಾರು ಕನ್ಯೆ ಕೇಳೋಕೆ ಹೋದಿವು ಅಂತಂದರೆ ಆ ತಾಂಡಕ್ಕೆ ಕನ್ಯೆ ಕೊಡೋದು ಬೇಡ. ಈ ಎಲ್ಲ ಇದು ಸೆಕೆಂಡ್ ಪಾಯಿಂಟ್. ಮತ್ತು ಥರ್ಡ್ ಪಾಯಿಂಟ್ ಅಂತಂದರೆ ನಾವು ಎಲ್ಲಿಗಾರು ಫ್ರೆಂಡ್ಶಿಪ್ ಅಂತಂದರೆ ಈಗ ನಾವು ಎಲ್ಲಾರು ತಿರುಗಾಡ್ತೀವಲ್ರಿ, ಫ್ರೆಂಡ್ಶಿಪ್ ಮಾಡೋಕೆ ಹೋದರೆ ನೀ ಯಾವ ಊರವಪ್ಪ ಅಂತ, ನಾ ಹಿಂಗೆ ಕಿರ್ದಳ್ಳಿ ತಾಂಡದವ, ಕಿರ್ದಳ್ಳಿ ತಾಂಡದವ ಅಂತಂದ್ರೆ ನೀನು ದೂರ ಇರಪ್ಪ, ನೀನು ನಮ್ಮ ಸೆನೆಗೆ ಬರಬೇಡ. ಇನ್ನು ಈ ಊರಲ್ಲಿನ ಈ ಪರಿಸ್ಥಿತಿಯಿಂದ ಬೇಸತ್ತಿರೋ ಊರಿನ ಬಹುತೇಕ ಜನರು ನಮ್ಮನ್ನ ಈ ಊರಿಂದ ಸ್ಥಳಾಂತರ ಮಾಡಿ ಅಂತ ಕೇಳ್ಕೊಳ್ತಾರೆ. ಮಾಧ್ಯಮದಲ್ಲಿ ಈಗಾಗಲೇ ಎಷ್ಟೇ ಸುದ್ದಿ ಆದರೂ ಸಹ ನಮ್ಮ ಕೂಗು ಯಾರಿಗೂ ಕೇಳ್ತಿಲ್ಲ ಅನ್ನೋದು ಇವರ ಅಳಲು. ಹಾಗಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗದವರು ಅಂದ್ರೆ ಇಲ್ಲಿನ ಜನಗಳಿಗೆ ಒಂದು ರೀತಿಯ ಅಸಹನೀಯ ಆಕ್ರೋಶ. ಬರೀ ವೋಟ್ ಕೇಳೋ ಸಮಯದಲ್ಲಿ ಬಣ್ಣ ಬಣ್ಣದ ಮಾತಾಡಿ ನಿಮ್ಮನ್ನ ಇಂದ್ರಲೋಕ ಚಂದ್ರಲೋಕದಲ್ಲಿ ಕೂರಿಸ್ತೀವಿ ಅನ್ನೋ ಇವರು ಎಲೆಕ್ಷನ್ ಮುಗಿತಿದ್ದಂತೆ ಯಾವ ಕಡೆ ಮಾಯ ಆಗ್ತಾರೋ ಗೊತ್ತಾಗಲ್ಲ ಅಂತಾರೆ. ಕಿರ್ದಳ್ಳಿ ತಾಂಡಾದ ವ್ಯಾಪ್ತಿಯಲ್ಲಿ ಬರೋ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದ ಚಿಕಿತ್ಸಕರನ್ನ ನಾವು ಇಂಥ ಗಂಭೀರ ಸಮಸ್ಯೆ ಬಗ್ಗೆ ಕೇಳಿದಾಗ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಅವರು ಹೇಳೋ ಪ್ರಕಾರ ಈ ಸಮಸ್ಯೆ ಕಂಡು ಬಂದ ದಿನದಿಂದ ಇವರು ಕಿರ್ದಳ್ಳಿ ತಾಂಡಾದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದ್ದಾರೆ, ಹೆಲ್ತ್ ಕ್ಯಾಂಪ್ಗಳನ್ನು ನಡೆಸ್ತಿದ್ದಾರೆ. ಆದ್ರೆ ದಿನ ಬಳಕೆ ಮಾಡೋದ್ರಿಂದ ಕೂಡ ಈ ಸಮಸ್ಯೆಯನ್ನ ಮಟ್ಟೋ ಹಾಕಕ್ಕಾಗ್ತಿಲ್ಲ ಅಂತ ಕೈಚಲ್ಲಿ ಕೂರ್ತಾರೆ. 15-20 ವರ್ಷದಿಂದ ಜನರು ಅಲ್ಲಿ ನರಳ್ತಾ ಇದ್ದಾರೆ. ಆಮೇಲೆ ಇತ್ತೀಚಿನ ದಿವಸದಲ್ಲಿ ಸರ್ಕಾರ ಮಟ್ಟದಲ್ಲೂ ಅದ್ರ ಬಗ್ಗೆ ಗಮನ ಎಳೆದಿದೆ. ಆಮೇಲೆ ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ ನಾವು ಆಗಾಗ 2 ತಿಂಗಳಿಗೆ 3 ತಿಂಗಳಿಗೆ ಆರೋಗ್ಯ ತಪಾಸಣೆ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇನ್ನು ಸುದ್ದಿ ಟಿವಿಯ ಸುದ್ದಿ ಕಾಲ್ ಸೆಂಟರ್ ಇವರ ಸಮಸ್ಯೆಯನ್ನ ಇಷ್ಟನ್ನೇ ತೋರಿಸಿ ಕೈ ಕಟ್ಕೊಳ್ಳೋದಿಲ್ಲ. ಆರೋಗ್ಯ ಇಲಾಖೆಯಿಂದ ಹಿಡಿದು ಜನಪ್ರತಿನಿಧಿಗಳವರೆಗೂ ಕಿರ್ದಳ್ಳಿ ತಾಂಡಾದ ಈ ಗಂಭೀರ ಸಮಸ್ಯೆಯನ್ನ ಕೊಂಡೊಯ್ಯುತ್ತೆ. ಅದರ ಸಂಪೂರ್ಣ ಚಿತ್ರಣವನ್ನ ಮುಂದಿನ ಸಂಚಿಕೆಯಲ್ಲಿ ತೋರಿಸೋ ಮೂಲಕ ಕಿರ್ದಳ್ಳಿ ತಾಂಡಾದ ಈ ಒಂದು ಗಂಭೀರ ಸಮಸ್ಯೆಗೆ ಮುಕ್ತಿ ಕೊಡಿಸೋ ಎಲ್ಲಾ ಪ್ರಯತ್ನವನ್ನ ಸುದ್ದಿ ಕಾಲ್ ಸೆಂಟರ್ ಮಾಡುತ್ತೆ. ಆರ್ಸೆನಿಕ್ ಕಂಟೆಂಟ್ ಇರೋಂಥ ನೀರನ್ನು ಕುಡಿದು ಇಲ್ಲಿನ ಗ್ರಾಮಸ್ಥರು ಎಷ್ಟೆಲ್ಲ ಸಾವು ನೋವುಗಳನ್ನು ನೋಡಿದಾರೆ ಅಂತ ನೀವೇ ನೋಡಿದ್ರಲ್ಲ. ಇಲ್ಲಿನ ಸಮಸ್ಯೆಯನ್ನು ಜನಪ್ರತಿನಿಧಿಗಳಿಗೆ ಇಲ್ಲಿನ ಸ್ಥಳೀಯರು ತಲುಪಿಸಿದ್ದಷ್ಟೇ ಬಂತು ಬಿಟ್ಟರೆ ಯಾವುದೇ ರೀತಿ ಪರಿಹಾರ ಅಂತೂ ಕಂಡುಕೊಳ್ಳೋಕ್ಕೆ ಇಲ್ಲಿನ ಜನರಿಗೆ ಸಾಧ್ಯವಾಗಿಲ್ಲ. ಇನ್ನು ಸುದ್ದಿ ಟಿವಿಯ ಕಳಕಳಿಯ ಮನವಿ ಅಂದರೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನು ಗಂಭೀರ ಅಂತ ಪರಿಗಣಿಸಿ ಇದರ ಪರಿಹಾರದ ದೃಷ್ಟಿಯತ್ತ ಯೋಚಿಸಬೇಕಾಗಿದೆ. ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ.